ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಲ್ಡನ್ ಮೂಮೆಂಟ್ಸ್ ವಿತ್ ರಮಿತಾ. ಹೇಗಿದ್ದೀರಾ ಎಲ್ಲರೂ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ರೆಸಿಪಿ ಸ್ಪಾಂಜಿ ಪ್ಲೇನ್ ಕೇಕ್. ಯಾವ ರೀತಿ ಮಾಡೋದು ಅಂತ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ. ಅರ್ಧ ಬಟ್ಲು ಮೈದಾ ಹಿಟ್ಟು, 1 ಫುಲ್ ಗ್ಲಾಸ್ ಹಾಲು, ಅರ್ಧ ಕಪ್ ಸಕ್ಕರೆ, 1/4 ಕಪ್ ಅಡುಗೆ ಎಣ್ಣೆ, ಚೋಕೋ ಪೌಡರ್, 4 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್, ವೆನಿಲಾ ಎಸೆನ್ಸ್, ನಂತರ 2 ಎಗ್. ಇನ್ನೊಂದ್ಸತಿ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಡು ಬಿಡೋಣ. 1 ಕಪ್ ಹಾಲು, ಅರ್ಧ ಬಟ್ಲು ಮೈದಾ ಹಿಟ್ಟು, ಅರ್ಧ ಬಟ್ಲು ಸಕ್ಕರೆ, 1/4 ಕಪ್ ಅಡುಗೆ ಎಣ್ಣೆ, ಬೇಕಿಂಗ್ ಪೌಡರ್, ಚೋಕೋ ಪೌಡರ್, ವೆನಿಲಾ ಎಸೆನ್ಸ್, 2 ಎಗ್. ಮೊದಲು 2 ಎಗ್ಗನ್ನು ನಾನು ಒಡೆದಾಕೊಂಡು ಮಿಕ್ಸರ್ ಜಾರಲ್ಲಿ ರುಬ್ಕೊಂಡಿದ್ದೀನಿ. ಅದಾದ ನಂತರ ಅದೇ ಜಾರಿಗೆ ಸಕ್ಕರೆ ಹಾಕ್ಕೊಂಡು ಒಂದು ಸತಿ ಟರ್ನ್ಸಿ ತಕ್ಕೊಂಡಿದ್ದೀನಿ. ನಂತರ ಹಾಗೆ ಎಣ್ಣೆ ಹಾಕ್ಕೊಂಡು ಒಂದು ಸತಿ ರುಬ್ಬಿ ತಕ್ಕೊಂಡು ಲಾಸ್ಟಲ್ಲಿ ವೆನಿಲಾ ಎಸೆನ್ಸ್ ಆ್ಯಡ್ ಮಾಡಿಕೊಂಡು 4 ಡ್ರಾಪ್ಸ್ ಅಷ್ಟು ಆ್ಯಡ್ ಮಾಡಿಕೊಂಡು ಇನ್ನೊಂದು ಸತಿ ಮಿಕ್ಸ್ ಮಾಡಿ ಟರ್ನ್ಸಿ ತಕ್ಕೊಂಡಿದ್ದೀನಿ. ಈಗ ಒಂದು ಬ್ಯಾಟರ್ ಫಾರ್ಮಲ್ಲಿ ನಮಗೆ ರೆಡಿ ಆಯಿತು. ಸೊ ಇದಕ್ಕೆ ಈಗ ಹಾಲು ಹಾಕ್ಕೊಂಡು ಮೈದಾ ಹಿಟ್ಟು, ಬೇಕಿಂಗ್ ಪೌಡರ್, ಕೋಕೋ ಪೌಡರ್, ಇದಿಷ್ಟು ಉಳಿದಿರೋ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ಟಿರ್ ಮಾಡಿಕೊಂಡು ಒಂದು ಲಂಪ್ಸ್ ಇಲ್ದಲೆ ನೀಟಾಗಿ ಕಲಿಸ್ಕೊಂಡ್ರೆ ನಮ್ಮ ಬ್ಯಾಟರ್ ರೆಡಿ ಆಗುತ್ತೆ. ಎಷ್ಟು ಈಸಿ ಅಲ್ಲ? ಇಂಗ್ರೀಡಿಯೆಂಟ್ಸ್ ರೆಡಿ ಇದ್ದರೆ ಆಗೋಯ್ತು. ಒಂದಾದ ನಂತರ ಒಂದು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಲಂಪ್ಸ್ ಇಲ್ದಲೆ ನೀಟಾಗಿ ಕಲಿಸ್ಕೊಂಡ್ರೆ ನಮ್ಮ ಕೇಕ್ ಬ್ಯಾಟರ್ ರೆಡಿ. ವೆನಿಲಾ ಎಸೆನ್ಸ್ ಬದಲಿಗೆ ನೀವು ಏಲಕ್ಕಿ ಕೂಡ ಯೂಸ್ ಮಾಡ್ಬೋದು. ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಚೋಕೋ ಪೌಡರ್ ಇಲ್ಲ ಅಂದರೂ ಸ್ಕಿಪ್ ಮಾಡ್ಕೋಬೋದು. ನಾನು ಚಾಕ್ಲೇಟ್ ಫ್ಲೇವರ್ ಬರಲಿ ಅಂದ್ಬಿಟ್ಟು ಸ್ವಲ್ಪ ಚೋಕೋ ಪೌಡರ್ ಆ್ಯಡ್ ಮಾಡಿದ್ದೀನಿ. ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಲಿನ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿ ಥರನೂ ಇರಬಾರ್ದು. ನಾರ್ಮಲ್ ಆಗಿ ದೋಸೆ ಹಿಟ್ಟಿನ ಹದ ಬಂದರೆ ಸಾಕು. ನಂತರ ಚಿಟಿಕೆ ಉಪ್ಪು ಹಾಕ್ತಿದ್ದೀನಿ, ಸ್ವಲ್ಪ ಟೇಸ್ಟ್ಗೋಸ್ಕರ ಚಿಟಿಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಂಪ್ಸ್ ಇಲ್ಲ ಅಂದರೆ ನಮ್ಮ ಕೇಕ್ ಬ್ಯಾಟರ್ ರೆಡಿ. ಆನಂತರ ಈ ಕೇಕ್ ಬ್ಯಾಟರ್ನ ಒಂದು ಬಟರ್ ಪೇಪರ್ ಹಾಕಿ ಒಂದು ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ರೀತಿ ಕಾಣುತ್ತೆ ನೋಡಿ. ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಪ್ಲೇಟಲ್ಲಿ ಬಟರ್ ಪೇಪರ್ ಹಾಕಿ ಅಷ್ಟನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ನಂತರ ಒಂದು ಪಾತ್ರೆಯಲ್ಲಿ ತಳದಲ್ಲಿ ಉಪ್ಪು ಹಾಕ್ಕೊಂಡು ಸಪೋರ್ಟ್ಗೆ ಒಂದು ಸ್ಟ್ಯಾಂಡ್ ಇಟ್ಟು ಅದರ ಮೇಲೆ ಇದನ್ನು ಕೇಕ್ ಬ್ಯಾಟರ್ ಕಂಟೈನರ್ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ 45 to 50 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡ್ರೆ ಯೋರ್ ಕೇಕ್ ಈಸ್ ಆಲ್ ರೆಡಿ. ಆದಷ್ಟು ನೀವು ಯಾವ ಕಂಟೈನರ್ಸ್ನ ಯೂಸ್ ಮಾಡಲ್ಲ ಅಥವಾ ಹಳೇದು ಇರೋ ಪಾತ್ರೆನೇ ಇಡಿ, ಯಾಕಂದರೆ ಅದು ಸ್ವಲ್ಪ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಳೆ ಪಾತ್ರೆನ ಇಟ್ಟು ಮೇಲೆ ಉಪ್ಪು ಫಿಲ್ ಮಾಡಿ ಅದರ ಮೇಲೆ ಕೇಕ್ ಬ್ಯಾಟರ್ ಇಟ್ಟು ಲಿಡ್ ಕ್ಲೋಸ್ ಮಾಡಿ 45 ಮಿನಿಟ್ಸ್ ಬಿಟ್ಟರೆ ಈ ರೀತಿ ಸ್ಪಾಂಜಿ ಆಗಿರೋ ಕೇಕ್ ಸವೆಯಲು ಸಿದ್ಧ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ಪಾಂಜಿಯಾಗಿ ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಫಾರ್ ಯೋರ್ ಪ್ರೆಷಿಯಸ್ ಟೈಮ್. ಲಾಟ್ಸ್ ಆಫ್ ಲವ್.